ನಮಸ್ತೆ ಕರ್ನಾಟಕ 1 ಟಿವಿಗೆ ಸ್ವಾಗತ. ದಿನದಿಂದ ದಿನಕ್ಕೆ ಏರುತ್ತಲೇ ಇರುವ ಚಿನ್ನ ಇತ್ತೀಚೆಗೆ ಹೆಚ್ಚು ಸುದ್ದಿಯಲ್ಲಿದೆ. ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಮಾಡ್ತಿದೆ. ಭಾರತದಲ್ಲಿ ಬಂಗಾರ ದೊರೆಯುತ್ತಿದ್ರೂ ಅದರಲ್ಲೂ ಚಿನ್ನದ ನಾಡು ಕರ್ನಾಟಕದಲ್ಲಿದ್ದು ರನ್ಯಾ ದುಬೈನಿಂದ ಅಷ್ಟೆಲ್ಲ ಮೊತ್ತದ ಬಂಗಾರ ಯಾಕೆ ತಂದ್ರು ಎಂಬ ವಿಷಯ ಎಲ್ಲರಲ್ಲೂ ಕಾಡ್ತಾ ಇದೆ. ಇನ್ನು ರಾಜ್ಯದ ಚಿನ್ನದ ಗಣಿ ಎಂದಾಕ್ಷಣ ಕೋಲಾರ ಮತ್ತು ಚಿತ್ರದುರ್ಗ ನೆನಪಾಗುತ್ತೆ. ಆದ್ರೆ ಇದರ ಹೊರತು ರಾಜ್ಯದಲ್ಲಿ 6 ಜಿಲ್ಲೆಗಳಲ್ಲಿ ಈಗಾಗಲೇ ಖನಿಜ ಅನ್ವೇಷಣೆ ಆರಂಭ ಆಗಿದೆ. ಹೌದು, ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿನ ಖನಿಜ ಶೋಧ ವಿಚಾರ ಮತ್ತೆ ಮುಂಚೂಣಿಗೆ ಬಂದಿದೆ. ಈಗಾಗಲೇ ಕೇಂದ್ರ ಸರ್ಕಾರದಿಂದ ಅಧಿಸೂಚನೆಗೊಂಡ ಅನ್ವೇಷಣಾ ಸಂಸ್ಥೆಗಳು ಹಾಗೂ ಅಧಿಸೂಚಿತ ಖಾಸಗಿ ಅನ್ವೇಷಣಾ ಸಂಸ್ಥೆಗಳು ಮತ್ತು ಇಲಾಖೆಯಿಂದ ಎನ್ಎಂಇಟಿ ನಿಧಿಯಡಿ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಖನಿಜ ಶೋಧ ಕಾರ್ಯ ಕೈಗೊಂಡಿದ್ದಾರೆ. ಪ್ರಮುಖವಾಗಿ ಕರ್ನಾಟಕದ ಮಂಡ್ಯ, ಹಾಸನ, ಚಿಕ್ಕಮಗಳೂರು ಸೇರಿದಂತೆ 6 ಜಿಲ್ಲೆಗಳಲ್ಲಿ ಖನಿಜ ಕ್ಷೇತ್ರ ಗುರುತಿಸಲಾಗಿದೆ. 2016-17ನೇ ಸಾಲಿನಿಂದ 2024-25ನೇ ಡಿಸೆಂಬರ್ ವರೆಗೆ ಎನ್ಎಂಇಟಿಯಿಂದ 34 ಖನಿಜ ಶೋಧ ಯೋಜನೆಗೆ ಅನುಮೋದನೆ ಸಿಕ್ಕಿದೆ. ಅದರಲ್ಲಿ ಈಗಾಗಲೇ 23 ಯೋಜನೆಗಳು ಪೂರ್ಣಗೊಂಡು ಉಳಿದ 11 ಖನಿಜ ಅನ್ವೇಷಣೆ ಕಾರ್ಯರೂಪದಲ್ಲಿದೆ. ಇನ್ನು ಈಗಾಗಲೇ 2024-25ನೇ ಸಾಲಿನಲ್ಲಿ ಖನಿಜ ಶೋಧ ನಡೀತಾ ಇರುವ ಹಾಗೂ ಅನುಮೋದನೆಗೊಂಡಿರುವ ಜಿಲ್ಲೆಗಳೆಂದರೆ ಬಳ್ಳಾರಿ, ಚಿಕ್ಕಮಗಳೂರು, ಹಾವೇರಿ, ಕೊಪ್ಪಳ, ಹಾಸನ, ಮಂಡ್ಯ ಜಿಲ್ಲೆಗಳು. ಇಲ್ಲಿ ಅನ್ವೇಷಣೆ ಸಂಪೂರ್ಣವಾದ ಬಳಿಕ ದೊರೆತ ಖನಿಜದ ಅಂದಾಜು ಲೆಕ್ಕಾಚಾರ ನಡೆಸಿ ಕೇಂದ್ರಕ್ಕೆ ವರದಿ ಸಲ್ಲಿಸುತ್ತಾರೆ ಹಾಗೂ ಇದರಲ್ಲಿ ಅಧಿಕ ಚಿನ್ನ ದೊರೆತ ಪ್ರದೇಶದಲ್ಲಿ 2ನೇ ಹಂತದ ಪರಿಶೀಲನೆಯೂ ನಡೆಯುತ್ತೆ. ಇನ್ನು 2024-25ನೇ ಸಾಲಿನ ವರದಿಯ ಪ್ರಕಾರ ಹಾಸನದ ರಾಮಪುರ ಮತ್ತು ಗೊಲ್ಲರಹಟ್ಟಿಯಲ್ಲಿ ಪ್ಲಾಟಿನಂ ಗುಂಪಿನ ನಿಕ್ರೋಮೈಟ್ ಲೋಹ, ಹಾವೇರಿಯ ನಾಗವಂದ ಹಾಗೂ ಕಕೋಳದಲ್ಲಿ, ಬಳ್ಳಾರಿಯ ಸಿಂಗೆರೆ ಮತ್ತು ದಾವಣಗೆರೆಯ ಕುದುರೆಕೊಂಡ, ಅಲ್ಲವನಹಳ್ಳಿಯಲ್ಲಿ ಮತ್ತು ಚಿಕ್ಕಮಗಳೂರಿನ ಕಳಶಾಪುರದಲ್ಲಿ ಚಿನ್ನ ದೊರೆತರೆ, ಮಂಡ್ಯದ ಯಡಿಯೂರಿನಲ್ಲಿ ತಾಮ್ರ, ನಿಕಲ್, ಅಲ್ಯೂಮಿನಿಯಂ ಎಂಬ ಬೇಸ್ ಮೆಟಲ್ ಹಾಗೂ ಚಿನ್ನ ಸಿಕ್ಕಿದ್ದು ಈ ಖನಿಜಗಳ ಅನ್ವೇಷಣೆ ಕಾರ್ಯ ಇನ್ನೂ ಪ್ರಗತಿಯಲ್ಲಿದೆ. ಇದೇ ಅವಧಿಯಲ್ಲಿ ಕಲಬುರಗಿಯ ಇಟಗಾದಲ್ಲಿ ಸುಣ್ಣಕಲ್ಲು, ಹಾಸನದ ರಂಗಪುರದಲ್ಲಿ ಚಿನ್ನ, ನಿಕಲ್, ಕೊಬಾಲ್ಟ್, ಮಂಡ್ಯದ ಹದನೂರು ಹಾಗೂ ತಗಡೂರಿನಲ್ಲಿ ನಿಕ್ರೋಮ್ಯಾಟ್, ಕೋಲಾರದ ಗಣಚಾರ್ಪುರದಲ್ಲಿ ಗ್ರಾಫೈಟ್, ಸಲ್ಫೈಡ್ ಮತ್ತು ಕಲಬುರಗಿಯ ಕಟ್ಟಮಾದೇವರಹಳ್ಳಿಯಲ್ಲಿ ಫಾಸ್ಟ್ ರೈಟ್ ಖನಿಜಗಳ ಶೋಧನೆ ಕಾರ್ಯಾಚರಣೆಯು ಪೂರ್ಣಗೊಂಡಿದೆ. ಅಲ್ಲದೆ ಎನ್ಎಂಇಟಿಯಿಂದ ಸುಮಾರು 7.5 ಕೋಟಿ ರೂಪಾಯಿ ವೆಚ್ಚದಲ್ಲಿ 2024-25ನೇ ಸಾಲಿನ 4 ಖನಿಜ ಅನ್ವೇಷಣೆ ಯೋಜನೆಗಳು ಒಪ್ಪಿಗೆ ದೊರೆತಿದೆ. ಆದರೆ ಅದರಲ್ಲಿ 2 ಚಿನ್ನದ ಬ್ಲಾಕ್ ಅಂದರೆ ಚೈನಾಪುರ ಗೋಲ್ಡ್ ಬ್ಲಾಕ್ ಹಾಗೂ ಶಿವಲಿಂಗನಹಳ್ಳಿ ಗೋಲ್ಡ್ ಬ್ಲಾಕ್ ಕನಿಷ್ಠ ಬೀಡುದಾರರು ಇಲ್ಲದೆ ಹರಾಜಿನಿಂದ ರದ್ದಾಗಿವೆ. ಈ ಜಿಲ್ಲೆಗಳ ಹೊರತಾಗಿಯೂ ರಾಜ್ಯದ ಪ್ರಮುಖ ಗಣಿ ಪ್ರದೇಶದಲ್ಲಿ ಈಗಾಗಲೇ ಹೆಚ್ಚುವರಿ ಹುಡುಕಾಟ ಪ್ರಾರಂಭವಾಗಿದ್ದು, ಸರ್ಕಾರದಿಂದ ಅಧಿಸೂಚನೆಗೊಂಡ ಅನ್ವೇಷಣಾ ಸಂಸ್ಥೆಗಳು ಹಾಗೂ ಖಾಸಗಿ ಅನ್ವೇಷಣಾ ಸಂಸ್ಥೆಗಳು ರಾಜ್ಯದಲ್ಲಿ ಖನಿಜ ಕಾರ್ಯಾಚರಣೆ ಕೈಗೊಂಡಿದೆ. ಅಲ್ಲದೆ ರಾಜ್ಯ ಸರ್ಕಾರವು 2015-16ರಿಂದ 2024-25ನೇ ಸಾಲಿನ ಡಿಸೆಂಬರ್ ಅಂತ್ಯದವರೆಗೆ 336 ಕೋಟಿ ರೂಪಾಯಿ ಸಂಗ್ರಹಿಸಿ ರಾಷ್ಟ್ರೀಯ ಖನಿಜ ಅನ್ವೇಷಣಾ ದತ್ತಿಗೆ ನೀಡಿದೆ. ಈ ಮೊತ್ತವನ್ನ ಭಾರತ ಸರ್ಕಾರ ನಿರ್ವಹಿಸುತ್ತವೆ. ರಾಷ್ಟ್ರೀಯ ಖನಿಜ ಅನ್ವೇಷಣಾ ದತ್ತಿಯಲ್ಲಿ ಸಂಗ್ರಹವಾದ ಹಣವನ್ನ ಆಯಾ ರಾಜ್ಯಗಳಲ್ಲಿ ಗಣಿ ಹಾಗೂ ಭೂವಿಜ್ಞಾನ ಇಲಾಖೆ ಮುಂತಾದವುಗಳ ಸ್ವಾಮ್ಯದಲ್ಲಿ ಶೋಧದ ಕಾರ್ಯಕ್ಕೆ ಬಳಸಲಾಗುತ್ತೆ. ಹೀಗೆ ಕರ್ನಾಟಕದ ಪ್ರಮುಖ ಬಂಗಾರದ ಗಣಿಗಳ ಹೊರತು ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಇಲಾಖೆಗಳ ಮೂಲಕ ಚಿನ್ನ ಸೇರಿದಂತೆ ಬೇರೆ ಬೇರೆ ಖನಿಜಗಳ ಶೋಧ ವೇಗವಾಗಿ ಸಾಗ್ತಿದೆ. ಇದಾಗಿತ್ತು ರಾಜ್ಯದ 6 ಜಿಲ್ಲೆಗಳಲ್ಲಿ ಖನಿಜ ಅನ್ವೇಷಣೆ ಯೋಜನೆ ಕುರಿತಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಷಯಗಳೊಂದಿಗೆ ಭೇಟಿಯಾಗ್ತೇವೆ. ಇದು 1 ಟಿವಿ.